ತಲೆ ಈ ರೀತಿಯಾಗಿ ಕೆಳಗೆ ಏನೋ ಮಾಡಿ ಮೆಲ್ಲಗೆ ಕೆಳಗೆ ಬಿಟ್ಟಿದ್ದಾರೆ ಅವನನ್ನು. ಪ್ರಸಾದ ಕೂಡ ಇದೆ, ಒಂದು ಟೈಪ್ ಆಫ್ ಕುಂಕುಮ ತರ ಇದೆ. ಇಲ್ಲಿ ನಾರ್ಮಲ್ ಆಗಿ ಶ್ವಾಸಕೋಶಗಳು 500 ಗ್ರಾಮ್ನಿಂದ 600 ಗ್ರಾಮ್ ವರೆಗೆ ಇರುತ್ತೆ. ಒಂದು ವೇಳೆ ಮುಳುಗಿ ಸತ್ರೆ ಅದರ ಒಳಗೆ ನೀರೇನಾದ್ರೂ ಇದ್ರೆ ಅದು 1.5 kg ವರೆಗೂ ಇರುತ್ತೆ ಅನ್ನುವಂತಹ ವಿಚಾರದಲ್ಲಿ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಗೃಹ ಮಂತ್ರಿಗಳೇ, ನಿಮ್ಗೆ ನಾನು ಕ್ವಶನ್ ಮಾಡ್ತಾ ಇದ್ದೀನಿ, 1 ತಿಂಗಳಾದ್ರೂ ಕೂಡ ಸುಮಂತ್ನ ಕೊಲೆ ರಹಸ್ಯ ಭೇದಿಸೋಕೆ ಆಗಿಲ್ಲ ಅಂತ ಹೇಳಿದ್ರೆ ಏನರ್ಥ? ಈ ರೀತಿಯಾಗಿ ಸುಮಂತ್ ಬರುವುದನ್ನೇ ಕಾಯ್ತಾ ಇದ್ರು. ಆಗ ಸುಮಂತ್ ಎದುರುಗಡೆಗೆ ನೋಡ್ತಾನೆ, ಮುಂದೆ ಒಂದು ಬಡಿತಾರೆ, ಕುಸಿದು ಬೀಳ್ತಾನೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಸುಮಂತ್ ಕೇಸ್ ಹತ್ತಿರ 1 ತಿಂಗಳು ಆಗ್ತಾ ಬಂತು. ಆರೋಪಿ ಯಾರು ಅಂತೇಳಿ ಪತ್ತೆಯಾಗಿಲ್ಲ. ಮತ್ತೆ ಸುಮಂತ್ ಸಾವಿಗೆ ಕಾರಣ ಏನು ಅಂತೇಳಿ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಅಂತ ಹೇಳಿದ್ರೆ ಅಸಹಜ ಸಾವೋ ಅಥವಾ ಯಾರಾದ್ರೂ ಕೊಲೆ ಮಾಡಿದ್ದಾರೋ ಅನ್ನುವಂತಹ ವಿಚಾರದಲ್ಲಿ ಪೊಲೀಸರು 4 ಟೀಮ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ವಿಚ್ ಮೀನ್ಸ್ ಕೊಲೆ ಅಂತ ಹೇಳಿ ಪಕ್ಕಾ ಆಗ್ತಾ ಇರುವಂತದ್ದು. ಅದೇ ರೀತಿ ಇಲ್ಲಿ ಇನ್ಸ್ಪೆಕ್ಟರ್ ಐಒ ಆಗಿರ್ತಕ್ಕಂತಹ ಬೆಳ್ತಂಗಡಿಯ ಸುಬ್ಬಪುರ್ ಮಠರ್ ಅವರು ಕೂಡ ವರ್ಗಾವಣೆ ಆಗ್ತಾ ಇದ್ದಾರೆ. ಇನ್ನು ಏನಿದ್ರು ಕೂಡ DYSP ಅವರು ಅದನ್ನು ನೋಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ನಮ್ಗೆ ಸಿಕ್ಕಿರುವಂತದ್ದು. ಮತ್ತೊಂದು ಮಾಹಿತಿ ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಯಾರೋ 5:30 ಗಂಟೆಗೆ ಬೈಕ್ ನಲ್ಲಿ ಹೋಗಿದ್ರು. ಅದು ನಂಬರ್ ಪ್ಲೇಟ್ ಇಲ್ಲದ ಬೈಕ್, ಮತ್ತೆ ಎದುರುಗಡೆಯಿಂದ ರಿಕ್ಷಾ ಬರ್ತಾ ಇತ್ತು. ಆ ರಿಕ್ಷಾಕ್ಕೆ ಡಿಕ್ಕಿ ಕೂಡ ಹೊಡೆದಿದ್ರು ಅನ್ನುವಂತಹ ವಿಚಾರದಲ್ಲಿ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಆಂಗಲ್ ಅಲ್ಲಿ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಜಾಡನ್ನು ಇಟ್ಕೊಂಡು ಕೇರಳಕ್ಕೂ ಕೂಡ ಪೊಲೀಸರು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಗೊತ್ತಿಲ್ಲ, ಆ ಬೈಕಲ್ಲಿ ಬಂದಂತಹ ಒಬ್ಬ ಅಪರಿಚಿತ ವ್ಯಕ್ತಿಯೇ ಸುಮಂತ್ನನ್ನು ಕೊಲೆ ಮಾಡಿ ಹೋಗಿದ್ದಾನ ಅಂತೇಳಿ. ನಾನು ಮತ್ತೊಮ್ಮೆ ಸುಮಂತ್ನ ಮನೆಯ ಪಕ್ಕದಲ್ಲಿರುವಂತಹ ಒಂದು ಕೆರೆ ಹತ್ತಿರ ಬಂದಿದ್ದೇನೆ ಅಂತ ಹೇಳಿದ್ರೆ, ಡ್ರೌನಿಂಗ್ ನ ಪಾಯಿಂಟ್ ಅನ್ನು ಇಟ್ಕೊಂಡು FSL ತಜ್ಞರು, ವಿಧಿವಿಜ್ಞಾನ ತಜ್ಞರು ಕೂಡ ಹೇಳಿರುವಂತದ್ದು, ಒಂದು ಡ್ರೌನಿಂಗ್ ಪಾಯಿಂಟ್ ಅನ್ನು ಕೂಡ ಹೇಳಿರುವಂತದ್ದು. ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿರುವಂತಹ ಸುಮಂತ್ ಒಂದು ವೇಳೆ ನೀರಿಗೆ ಬಿದ್ದಿದ್ರೆ ಯಾವ ರೀತಿಯಾಗಿ ಆಗ್ತಾ ಇತ್ತು ಅನ್ನುವಂತ ವಿಚಾರದಲ್ಲಿ ಎಕ್ಸಾಂಪಲ್ ಮೂಲಕ ತೋರಿಸೋದಾದ್ರೆ, ಇದು ಸುಮಂತ್ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ, ಸುಮಂತನ್ನು ಯಾರೋ ಸುಮಂತಿಗೆ ಹೊಡೆದ್ರು. ಸುಮಂತಿಗೆ ಹೊಡೆದಂತ ಸಮಯದಲ್ಲಿ ಸುಮಂತ್ ಈ ಕಡೆಯಿಂದಾಗಿ ಅವನನ್ನು ಎತ್ಕೊಂಡು ಬಂದ್ರು ಅಥವಾ ಎಳೆದುಕೊಂಡು ಬಂದ್ರು ಅಂತ ಹೇಳಿ ಗೊತ್ತಿಲ್ಲ. ಈ ಕಡೆಯಿಂದ ಬಂದಂತ ಸಮಯದಲ್ಲಿ ಇದು ಸುಮಂತ್ನ ತಲೆ, ಇದು ಸುಮಂತ್ನ ಕಾಲು. ಸೊ ಈ ರೀತಿಯಾಗಿ ಸುಮಂತ್ನನ್ನು ಈ ಕಲ್ಲ ಮೇಲೆ ಇಟ್ಟು, ಯಾಕಂತ ಹೇಳಿದ್ರೆ ಈ ಕಲ್ಲಿನಲ್ಲಿ ಒಂದಷ್ಟು ಬ್ಲಡ್ ಇತ್ತು. ಆ ಬ್ಲಡ್ ಇದ್ದಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಕಲ್ಲ ಮೇಲೆ ಸುಮಂತ್ನ ತಲೆಯನ್ನು ಇಟ್ಟು ಈ ರೀತಿಯಾಗಿ ಕೆಳಗೆ ಬಿಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ. ಅಥವಾ ಕೆಲವರು ಹೇಳೋ ಪ್ರಕಾರ ಸುಮಂತ್ನನ್ನು ಈ ರೀತಿಯಾಗಿ ಇಲ್ಲಿ ಕೂರಿಸಿದ್ದಾರೆ. ಇಲ್ಲಿ ಕೂರಿಸಿದ ನಂತರ ಸುಮಂತ್ನನ್ನು ಇಲ್ಲಿ ಪುಷ್ ಮಾಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ. ಸೊ ಅಲ್ಲಿ ಕೂರಿಸಿದ್ರೆ ಖಂಡಿತವಾಗ್ಲೂ, ಅಂದ್ರೆ ಈ ರೀತಿಯಾಗಿ ಸುಮಂತನ್ನು ಇಲ್ಲಿ ಈ ರೀತಿಯಾಗಿ ಕೂರಿಸಿದ್ರೆ ಖಂಡಿತವಾಗ್ಲೂ ಈ ಕಲ್ಲಲ್ಲಿ ಬ್ಲಡ್ ಸಿಗೋಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ಲಡ್ ಇದ್ದಿರುವಂಥದ್ದು ಅಂತ ಹೇಳಿದ್ರೆ ಅವನ ಗಾಯ ಇದ್ದಿರುವಂಥದ್ದು ತಲೆಯ ಮೇಲೆ. ಸೊ ಹಾಗಾಗಿ ಬ್ಲಡ್ ಈ ಕಲ್ಲಿಗೆ ಅಷ್ಟೊಂದು ಆಗ್ತಾನೆ ಇರಲಿಲ್ಲ. ತಲೆ ಈ ರೀತಿಯಾಗಿ ಕೆಳಗೆ ಏನೋ ಮಾಡಿ ಮೆಲ್ಲಗೆ ಕೆಳಗೆ ಬಿಟ್ಟಿದ್ದಾರೆ ಅವನನ್ನು. ಅದಕ್ಕೋಸ್ಕರ ಆ ತಲೆಯಲ್ಲಿ ಇರುವಂತಹ ಬ್ಲಡ್ ಈ ಕಲ್ಲಲ್ಲಿ ಆಗಿದೆ ಅಂತೇಳಿ. ಯಾಕಂತ ಹೇಳಿದ್ರೆ ಇಲ್ಲಿಯ ಪೊಲೀಸರು ನಮಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ, ಅಥವಾ ಡಾಕ್ಟರ್ ಹೇಳಿರುವಂತಹ ಪ್ರಕಾರ, ಮತ್ತೆ ಮನೆಯವರು ಕೂಡ ಹೇಳಿರುವಂತಹ ಪ್ರಕಾರ ತಲೆಯಲ್ಲಿ ಗಾಯ ಇದೆ, ಮತ್ತೆ ಹಿಂಬದಿಯಲ್ಲಿ ಕೂಡ ಗಾಯ ಇದೆ ಅನ್ನುವಂತಹ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಅವನ ಬ್ಲಡ್ ಬಂದಿದ್ರೆ ಏನಿದ್ರು ಕೂಡ ಆ ತಲೆಯಿಂದಲೇ ಬಂದಿರುತ್ತೆ ಅನ್ನುವಂತಹ ವಿಚಾರದಲ್ಲಿ. ಸೊ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ, ಅವನು ಕ್ಯಾಪ್ ಅನ್ನು ಕೂಡ ತಲೆಯ ಮೇಲೆ ಹಾಕಿದ್ದ ಅಂತೇಳಿ. ಒಂದು ವೇಳೆ ಕ್ಯಾಪ್ ಅನ್ನು ತಲೆಯ ಮೇಲೆ ಹಾಕಿದ್ರೆ ಖಂಡಿತವಾಗ್ಲೂ ಇಲ್ಲಿ ಬ್ಲಡ್ ಸಿಗೋಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಇಲ್ಲೇನೋ ಕಲ್ಲಿಗೆ ಪೂಜೆ ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಪ್ರಸಾದ ಕೂಡ ಇದೆ, ಒಂದು ಟೈಪ್ ಆಫ್ ಕುಂಕುಮ ತರ ಇದೆ ಇಲ್ಲಿ. ಸೊ ಯಾರೋ ಮನೆಯವರು ಯಾರೋ ಹಾಕಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಆರೋಪಿಗಳು ಆದಷ್ಟು ಬೇಗ ಸಿಗಬೇಕು ಅನ್ನುವಂಥ ವಿಚಾರದಲ್ಲಿ. ಸೊ ಇಲ್ಲಿ ನಿಮಗೆ ಹಿಂದಿನ ಎಪಿಸೋಡಲ್ಲೂ ಕೂಡ ನಾನು ಹೇಳಿದ್ದೇನೆ, ಇದೇ ಜಾಗದಲ್ಲಿ ಡೆಡ್ ಬಾಡಿ ಕೂಡ ಸಿಕ್ಕಿರುವಂಥದ್ದು. ಈ ಕಲ್ಲೇನಿದೆ, ಕಲ್ಲಿನ ಕೆಳಗೆ ಇರುವಂತಹ ನೀರ್ ಏನಿದೆ ಅದರ ಪಕ್ಕದಲ್ಲೇ ಇಕ್ಕಿರುವಂಥದ್ದು ಅವನ ಡೆಡ್ ಬಾಡಿ. ಯಾವುದೇ ರೀತಿಯಲ್ಲಿ ಮಿಡಲ್ ಅಲ್ಲಿ ಸಿಗ್ಲಿಲ್ಲ, ಸೈಡ್ ಅಲ್ಲಿ ಸಿಕ್ಕಿರುವಂತದ್ದು. ಯಾಕಂತ ಹೇಳಿದ್ರೆ ಮೆಲ್ಲಗೆ ಕೆಳಗೆ ಒಳಗೆ ಬಿಟ್ಟಿದ್ದಾರೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಒಂದು ಆಂಗಲ್ ಅಲ್ಲಿ ಮೆಲ್ಲಗೆ ಕೆರೆಯ ಒಳಗೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬೆಳಗ್ಗೆ ಒಂದು ವೇಳೆ ಅವನನ್ನು ಎತ್ಕೊಂಡು ಬಂದ್ರು ಬಿಸಾಡಿದಂತ ಸಮಯದಲ್ಲಿ ಯಾವ್ದಾದ್ರು ಸೌಂಡ್ ಬರುತ್ತೋ ಅಂತ ಹೇಳಿ. ನಿಮ್ಗೆ ಈಗ ಕಲ್ಲನ್ನು ಬಿಸಾಡುವಂತಹ ಮೂಲಕ ನಾನು ನಿಮ್ಗೆ ತೋರಿಸ್ತೀನಿ, ಆ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅನ್ನುವಂತಹ ವಿಚಾರದಲ್ಲಿ. ಈ ಕಲ್ಲನ್ನು ಬಿಸಾಡಿದ್ರೆ
ಈ ಈ ಕಲ್ಲನ್ನು ನಾನು ಒಂದು ವೇಳೆ ಈ ಕಲ್ಲನ್ನು ಏನಾದರೂ ಬಿಸಾಡಿದರೆ, ಖಂಡಿತವಾಗ್ಲೂ ಸುಮಂತ್ನನ್ನು ಈ ರೀತಿಯಾಗಿ ಎತ್ತುಕೊಂಡು ಬಂದು ಈ ಕಲ್ಲನ್ನು ಬಿಸಾಡಿದರೆ ನಾನು ನೀರಿಗೆ ಈ ರೀತಿಯಾಗಿ ಸೌಂಡ್ ಬರುತ್ತೆ, ಯಾರಿಗಾದರೂ ಕೇಳ್ಬೋದು ಅನ್ನುವಂಥ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ 5:30 ಗಂಟೆಗೆ ತುಂಬಾ ಪ್ರಶಾಂತವಾಗಿರುತ್ತೆ ವಾತಾವರಣ, ಸೌಂಡ್ ಬರುತ್ತೆ. ಸೊ ಹೀಗಾಗಿ ಅವರು ಬಿಸಾಡಿರೋದಿಲ್ಲ, ಮೆಲ್ಲಗೆ ಬಿಟ್ಟಿರಬಹುದು ಅನ್ನುವಂತಹ ವಿಚಾರದಲ್ಲಿ. ಸೊ ಮೊನ್ನೆ ಎಸ್ ಪಿ ಹತ್ರನೂ ಹೋಗಿ ಮಾತಾಡಿದೆ. ಎಸ್ ಪಿ ಹತ್ರನೂ ಹೋಗಿ ಮಾತಾಡಿರುವಂತಹ ಸಂದರ್ಭದಲ್ಲಿ ಎಸ್ ಪಿ ಅವರು ಹೇಳಿರುವಂತದ್ದು, ಡ್ರೌನಿಂಗ್ ಇದ್ದು ಬರಬೇಕು, ಡ್ರೌನಿಂಗ್ ಇದ್ದು ಬದ್ದ ನಂತರ ನಮ್ಗೊಂದಷ್ಟು ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ ವಿಧಿವಿಜ್ಞಾನ ತಜ್ಞರ ಹತ್ರ ಮಾತಾಡಿದಂತ ಸಮಯದಲ್ಲಿ ಅವರು ಡ್ರೌನಿಂಗ್ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಅನ್ನು ಕೂಡ ಮಾಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವೇಳೆ ಶ್ವಾಸಕೋಶದ ಒಳಗಡೆ ನೀರು ಏನಾದ್ರೂ ಹೋಗಿದ್ರೆ ಡ್ರೌನಿಂಗ್ ಅಲ್ಲಿ ಗೊತ್ತಾಗುತ್ತೆ ಅನ್ನುವಂತ ವಿಚಾರದಲ್ಲಿ. ಮತ್ತೆ FSL ರಿಪೋರ್ಟ್ ಬರಬೇಕು ಅನ್ನುವಂಥದ್ರಲ್ಲೂ ಕೂಡ ಹೇಳ್ತಾ ಇದ್ದಾರೆ. FSL ರಿಪೋರ್ಟ್ ವರೆಗೆ ಕಾಯುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಕೂಡ ಡಾಕ್ಟರ್ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ FSL ರಿಪೋರ್ಟ್ ಯಾತಕ್ಕೋಸ್ಕರ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ವೇಳೆ ಅವನು ವಿಷ ಸೇವಿಸಿದ್ರೆ, ಆಲ್ಕೋಹಾಲ್ ಏನಾದ್ರೂ ಸೇವಿಸಿದ್ರೆ, ಅಥವಾ ಅವನಿಗೆ ಸೆಕ್ಷುವಲ್ ಅಬ್ಯೂಸ್ ಆಗಿದ್ರೆ ಆ ಟೈಮಲ್ಲಿ FSL ರಿಪೋರ್ಟ್ಗೆ ವೆಯ್ಟ್ ಮಾಡಬೇಕು. ಈ ಟೈಮಲ್ಲಿ FSL ರಿಪೋರ್ಟ್ಗೆ ಅವಶ್ಯಕತೆ ಇಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಅವನು ಬಾಲಕ, ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ, ಅಥವಾ ವಿಷ ಸೇವಿಸೋಕೆ ಸಾಧ್ಯನೇ ಇಲ್ಲ, ಸೆಕ್ಷುವಲ್ ಅಬ್ಯೂಸ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಮೈಯಲ್ಲಿ ಡ್ರೆಸ್ ಇತ್ತು, ಪ್ಯಾಂಟ್ ಕೂಡ ಇತ್ತು. ಸೊ ಹೀಗಿರ್ಬೇಕಾದ್ರೆ ಚಪ್ಪಲ್ ಕೂಡ ಹಾಗೇನೆ ಇತ್ತು, ಸೆಕ್ಷುವಲ್ ಅಬ್ಯೂಸ್ ಆಗೋಕೆ ಚಾನ್ಸೇ ಇಲ್ಲ ಅನ್ನುವಂತಹ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಯಾಕೆ FSL ರಿಪೋರ್ಟಿಗೋಸ್ಕರ ಕಾಯ್ತಾ ಇದ್ದಾರೆ? ಇನ್ನು ಡ್ರೌನಿಂಗ್ ಅಂತ ಹೇಳಿದ್ರೆ, ಅವನು ಮುಳುಗುವಾಗ ಒಂದಷ್ಟು ಜನ ಮುಳುಗ್ತಾರೆ. ಸ್ವಿಮ್ಮಿಂಗ್ ಯಾರಿಗೆಲ್ಲ ಗೊತ್ತಿರೋದಿಲ್ಲ, ಅವರು ಮುಳುಗಿದ ತಕ್ಷಣ ನೀರನ್ನು ಕುಡಿತಾರೆ. ನೀರನ್ನು ಕುಡಿದಾಗ ಆ ಒಂದು ಶ್ವಾಸಕೋಶದ ಒಳಗಡೆ ನೀರು ಹೋಗುತ್ತೆ, ಪಂಪ್ ಆಗೋದು ಕೂಡ ನಿಲ್ಲುತ್ತೆ. ಸೊ ಉಸಿರಾಡುವಂಥದ್ದು ನಿಂತ ಸಮಯದಲ್ಲಿ ಇವರು ಸಾಯೋಕೆ ಸಾಧ್ಯವಾಗುತ್ತೆ. ಮತ್ತೆ ಆ ಸಮಯದಲ್ಲಿ ಮೂಗಲ್ಲಿ, ಕಿವಿಯಲ್ಲಿ ನೊರೆ ಟೈಪ್ ಕೂಡ ಬರುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ನಮಗೆ ಡಾಕ್ಟರ್ ಹೇಳಿರುವಂಥದ್ದು. ಅದೇ ರೀತಿ ಅವರ ಶ್ವಾಸಕೋಶ ಏನಿದೆ ಅದು ಗಟ್ಟಿಯಾಗಿರುತ್ತೆ, ನೋಡಿದಾಗಲೇ ಗೊತ್ತಾಗುತ್ತೆ ಇದು ಮುಳುಗಿ ಸತ್ತಿರುವಂಥದ್ದು ಅಂತೇಳಿ. ಯಾಕಂತ ಹೇಳಿದ್ರೆ ನಾರ್ಮಲ್ ಆಗಿ ಶ್ವಾಸಕೋಶಗಳು 500 ಗ್ರಾಮ್ನಿಂದ 600 ಗ್ರಾಮ್ ವರೆಗೆ ಇರುತ್ತೆ. ಒಂದು ವೇಳೆ ಮುಳುಗಿ ಸತ್ರೆ ಅದರ ಒಳಗೆ ನೀರೇನಾದ್ರೂ ಇದ್ರೆ ಅದು 1ರಿಂದ 1.5 kg ವರೆಗೂ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಕೂಡ ಹೇಳಿರುವಂಥದ್ದು. ಅದು ಸ್ಪಾಂಜ್ ಟೈಪ್ ಇರುತ್ತೆ ಶ್ವಾಸಕೋಶ, ಅದರಲ್ಲಿ ನೀರಿರುತ್ತೆ, ಅದನ್ನು ಒತ್ತಿದಾಗ ಗೊತ್ತಾಗುತ್ತೆ, ಅದರಿಂದ ಹೊರಗಡೆ ನೀರು ಕೂಡ ಬರುತ್ತೆ ಅಂತೇಳಿ. ಲಂಗ್ಸ್ ಒಳಗಡೆ ನೀರು ಹೋಗಿದೆ ಅನ್ನುವಂತಹ ಮಾಹಿತಿ ಕೂಡ ನಮಗೆ ಇಲ್ಲಿ ಸಿಕ್ಕಿರುವಂಥದ್ದು. ಅಂತ ಹೇಳಿದ್ರೆ ಇವನು ಬಾವಿಯೊಳಗಡೆ ಬಿದ್ದಾಗ ಜೀವ ಇದ್ನ, ಬಾವಿಯ ಒಳಗಡೆ ಬಿದ್ದ ನಂತರ ಜೀವವನ್ನು ಕಳ್ಕೊಂಡ ಅಂತೇಳಿ. ಇಲ್ಲಿ ನಮಗೆ ಸಂಶಯ ಮೂಡುವಂಥದ್ದು ಏನು ಅಂತ ಹೇಳಿದ್ರೆ, ಅವನ ತಲೆಯ ಮೇಲ್ಭಾಗ ಮತ್ತು ತಲೆಯ ಹಿಂಭಾಗದಲ್ಲಿ ಗಾಯ ಆಗಿದೆ. ಒಂದು ವೇಳೆ ಕಾಲು ಜಾರಿ ನೀರಿಗೆ ಬಿದ್ದಿದ್ರೆ ಯಾವ ಕಾರಣಕ್ಕಾಗಿ ಆ ಗಾಯ ಬಂದಿದೆ, ಮತ್ತೆ ಇಲ್ಲಿ ಬ್ಲಡ್ ಸಿಗೋಕೆ ಕಾರಣ ಏನು, ಈ ತೋಟದಲ್ಲಿ ಡ್ರಾಪ್ ಆಗಿ ಬ್ಲಡ್ ಸಿಗೋಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಸೊ ಹಾಗಾಗಿ ಇವನನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಮಾಹಿತಿ ಕೊಟ್ಟಂತ ಸಮಯದಲ್ಲಿ 4 ಟೀಮ್ ಅನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ಗೆ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಇನ್ನು ನಾರ್ಮಲ್ ಆಗಿ ಎಲ್ಲರೂ ಕೂಡ ಸ್ವಿಮ್ ಮಾಡುವಾಗ ಮೂಗಿಗೆ ಕೈ ಇಟ್ಟು ಅಥವಾ ಮೂಗನ್ನು ಮುಚ್ಚಿ ಬಾಯನ್ನು ಮುಚ್ಚಿ ಸ್ವಿಮ್ಮಿಂಗ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಅಂತೇಳಿ ಹೇಳ್ತಾರೆ. ಬಾಯನ್ನು ತೆರೆದು ನೀರನ್ನು ಕುಡಿದು ಅಥವಾ ಮೂಗೊಳಗೆ ನೀರು ಹೋದ್ರೆ ಖಂಡಿತವಾಗ್ಲೂ ಅವರು ಅಲ್ಲೇ ಸಾಯ್ತಾರೆ. ಸೊ ಈ ಕಾರಣದಿಂದಾಗಿ ಒಳಗಡೆಯಿಂದ ನೀರು ಹೋದಾಗ ನಮಗೆ ಲಂಗ್ಸ್ ಆಗಿರ್ಬೋದು, ಮೆದುಳು ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇದು 3 ತುಂಬಾ ಪ್ರಾಮುಖ್ಯ ವಹಿಸುತ್ತೆ. ಇದಕ್ಕೇನಾದ್ರೂ ಡ್ಯಾಮೇಜ್ ಆದ್ರೆ ಮನುಷ್ಯ ಅತಿ ವೇಗವಾಗಿ ಸಾಯ್ತಾನೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. ಸೊ ಹೀಗಿರ್ಬೇಕಾದ್ರೆ ಒಂದಷ್ಟು ಸಂಶಯ ಇದೆ. ಇನ್ನೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ಲಿಲ್ವಾ, FSL ರಿಪೋರ್ಟಿಗೋಸ್ಕರ ಯಾಕೆ ಕಾಯ್ತಾ ಇದ್ದಾರೆ ಅಂತೇಳಿ ಗೊತ್ತಿಲ್ಲ. ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ತಗೊಳ್ಳೋಕೆ ಮುಂಚಿನಷ್ಟು ಕಷ್ಟ ಇಲ್ಲ, ಇವಾಗ ತುಂಬಾ ಸುಲಭ ಇದೆ ಆ ಬ್ಲಡ್ ಸ್ಯಾಂಪಲ್ ಅನ್ನು ಕೂಡ ತಗೊಳ್ಳೋಕೆ. ಅದು ಪ್ರಾಣಿ ಇದ್ದ ಅಥವಾ ಮನುಷ್ಯನಿದ್ದ ಅನ್ನುವಂಥ ವಿಚಾರದಲ್ಲಿ ತಕ್ಷಣದಲ್ಲೇ ಗೊತ್ತಾಗುತ್ತೆ. ಅದಕ್ಕಂತಲೇ ಕಿಟ್ ಇದೆ ಅಂತೇಳಿ. ಇಷ್ಟೆಲ್ಲ ಫೆಸಿಲಿಟಿ ಇರುವಾಗ ನಾವು ಬರೀ ರಿಪೋರ್ಟ್ ಮಾಡೋಕೆ ಬರುವಂಥದ್ದು, ನೇಬರ್ಸ್ ಹತ್ರ ಮಾತಾಡಿಸ್ತೀವಿ, ಮನೆಯವ್ರ ಹತ್ರ ಮಾತಾಡಿಸ್ತೀವಿ, ಮತ್ತೆ ಆ ಆಸುಪಾಸಿನಲ್ಲಿ ಏನೆಲ್ಲ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ತೆಗೆದುಕೊಳ್ಳೋಕೆ ಬರ್ತಾ ಇದ್ವಿ. ನಮಗೆ ಪೊಲೀಸರಷ್ಟು ಇನ್ವೆಸ್ಟಿಗೇಷನ್ ಮಾಡೋಕೆ ಆಗೋದಿಲ್ಲ. ಪೊಲೀಸರಿಗೆ ಇಲ್ಲಿ ಆ ಟವರ್ ಡಂಪ್ ಅನ್ನು ತೆಗಿಬಹುದು,
ಲೊಕೇಶನ್ ಅನ್ನು ತೆಗೆದಬಹುದು, ಡಾಕ್ಟರ್ಸ್ ಕೂಡ ಇರ್ತಾರೆ, ಡಾಕ್ಟರ್ಸ್ ಒಂದಷ್ಟು ರಿಪೋರ್ಟ್ ಅನ್ನು ಕೊಡ್ತಾರೆ, ಆ ಬ್ಲಡ್ ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ, ಆ ಗಾಯ ಯಾವುದರಿಂದ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ, ಆ ಲಂಗ್ಸ್ ಅಲ್ಲಿ ನೀರು ಹೋಗಿದ್ಯಾ ಅನ್ನುವಂತಹ ವಿಚಾರದಲ್ಲೂ ಗೊತ್ತಾಗುತ್ತೆ, ನೊರೆ ಬಂದಿದ್ಯಾ ಇಲ್ವಾ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಾಗುತ್ತೆ. ಹೀಗಿರ್ಬೇಕಾದ್ರೆ ಎಷ್ಟೆಲ್ಲ ಇರ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡೋಕೆ ಯಾಕೆ ಪೊಲೀಸರು ಇನ್ನೂ ಕೂಡ ಪತ್ತೆ ಹಚ್ಚೋಕೆ ಆಗಿಲ್ಲ? ಬರೋಬ್ಬರಿ 1 ತಿಂಗಳು ಆಗ್ತಾ ಬಂತು, ಸುಮಂತ್ನ ಕೊಲೆ ರಹಸ್ಯ ಏನು ಅಂತ ಹೇಳಿ ಭೇದಿಸೋಕೆ ಆಗಿಲ್ಲ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಗೃಹ ಮಂತ್ರಿಗಳೇ, ನಿಮ್ಗೆ ನಾನು ಕ್ವಶನ್ ಮಾಡ್ತಾ ಇದ್ದೀನಿ, 1 ತಿಂಗಳಾದ್ರೂ ಕೂಡ ಸುಮಂತ್ನ ಕೊಲೆ ರಹಸ್ಯ ಭೇದಿಸೋಕೆ ಆಗಿಲ್ಲ ಅಂತ ಹೇಳಿದ್ರೆ ಏನರ್ಥ? ಹಾಗಾದ್ರೆ ಇಲ್ಲಿಯ ಪರಿಸರದವರು ಎಲ್ಲರೂ ನಿತ್ಯ ನಿರಂತರವಾಗಿ ಭಯದಿಂದಲೇ ಬದುಕಬೇಕಾ ಅನ್ನುವಂತಹ ವಿಚಾರದಲ್ಲಿ ಭಯ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು. ಒಂದು ಕೊಲೆ ಕೇಸನ್ನು 4 ಟೀಮ್ ಮಾಡಿ ಸದನದಲ್ಲಿ ಚರ್ಚೆಯಾಗಿ ಬೇರೆ ರೀತಿಯ ಪೊಲೀಸರನ್ನು ಹಾಕಿ ಫೈಂಡ್ ಔಟ್ ಮಾಡ್ತೀವಿ ಅಂತೇಳಿ ಕೂಡ ಹೇಳಿ ಇದುವರೆಗೂ ಫೈಂಡ್ ಔಟ್ ಮಾಡೇ ಇಲ್ಲ. FSL ರಿಪೋರ್ಟ್ ಬರಬೇಕು ಅಂತೇಳಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ವೈ FSL ರಿಪೋರ್ಟ್ ಅನ್ನುವಂತಹ ವಿಚಾರದಲ್ಲಿ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ ಜನರು. ಒಂದಷ್ಟು ಸ್ಥಳೀಯರು ಈಗ ಮಾತಾಡೋಕೆ ಶುರು ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಇದರಲ್ಲಿ ದೊಡ್ಡವರ ಕೈವಾಡ ಇದೆಯೋ ಏನೋ, ಸೊ ಅದಕ್ಕೆ ಪೊಲೀಸರಿಗೆ ಭೇದಿಸೋಕೆ ಆಗ್ತಾ ಇಲ್ವಾ ಅನ್ನುವಂಥ ವಿಚಾರದಲ್ಲಿ ದೊಡ್ಡವರು ಯಾರಾದ್ರೂ ಮಾಡಿರಬಹುದೇ? ಯಾಕಂತ ಹೇಳಿದ್ರೆ ಪ್ರತಿಭಾವಂತ ಯುವಕ ಈತ ಸುಮಂತ್. ಸೊ ಇವನನ್ನು ಯಾರಾದ್ರೂ ಅಹಮದಾಬಾದ್ಗೆ ಹೋಗುವಂಥದ್ದು ಬೇಡ, ಪ್ರಾಜೆಕ್ಟಿಗೆ ಸೆಲೆಕ್ಟ್ ಆಗುವಂಥದ್ದು ಬೇಡ ಅಂತ ಹೇಳಿ ಇವನನ್ನು ಸಾಯಿಸಿದ್ರು. ಸೊ ಈ ದೊಡ್ಡವರ ಕೈವಾಡ ಇದೆಯೋ, ಅವರ ಮಕ್ಕಳು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚಿನಿಂದ ಮಾಡಿದ್ದಾರೋ, ಸೊ ಆ ಕಾರಣಕ್ಕಾಗಿ ಪೊಲೀಸರು ಇದು ಪತ್ತೆ ಮಾಡೋಕೆ ಹಿಂಜರಿತಾ ಇದ್ದವರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸ್ಥಳೀಯರು ಈಗ ಮಾಡೋಕೆ ಶುರು ಮಾಡಿದ್ದಾರೆ. ಅಥವಾ ಅಲ್ಲಿ ಅಡಿಕೆ ಕದಿಯೋಕೆ ಯಾರಾದ್ರೂ ದೊಡ್ಡವರು ಬಂದಿದ್ದಾರೋ ಅನ್ನುವಂಥ ವಿಚಾರದಲ್ಲಿ ಅಡಿಕೆ ಕಳಿಯೋಕೆ 5:30 ಗಂಟೆಗೆ ಯಾರೂ ಕೂಡ ಬರೋಕೆ ಸಾಧ್ಯನೇ ಇಲ್ಲ. ಬಟ್ ದೊಡ್ಡವರ ಕೈವಾಡ ಇದೆಯಾ ಅನ್ನುವಂಥ ವಿಚಾರದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನಂಬಿಕೆ, ಭರವಸೆ ಇದಕ್ಕೆ ಕನ್ಕ್ಲೂಷನ್ ಕೊಡ್ತಾರೆ, ಬಿಡುವುದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇರುವಂಥದ್ದು, ಈ ಕೇಸನ್ನು ನಾವು ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಇರ್ತೀವಿ. ಸುಮಂತ್ ಇದೇ ಕಾರಣಕ್ಕಾಗಿ ಸತ್ತ, ಒಂದು ವೇಳೆ ಮುಳುಗಿ ಸತ್ನೋ ಅಥವಾ ಯಾರಾದ್ರೂ ಕೊಲೆ ಮಾಡಿದ್ದಾರೋ, ಕಡೆಯ ರಿಪೋರ್ಟ್ ಪೊಲೀಸಿಂದ ಬರುವವರೆಗೂ ಖಂಡಿತವಾಗ್ಲೂ ಬಿಡೋದಿಲ್ಲ. ಯಾವ ಕಾರಣಕ್ಕಾಗಿ ಸತ್ತ ಅನ್ನುವಂಥ ವಿಚಾರದಲ್ಲಿ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಸ್ಕೂಲಿನ ಯುವಕ, ಪ್ರತಿಭಾನ್ವಿತ ಯುವಕ, ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಮಾಡಬೇಕಾದಂತಹ ಯುವಕ, ಸರ್ಕಾರಕ್ಕೆ ಅವನನ್ನು ಕಾಪಾಡೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದ್ರದು ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ. ಗೌರ್ಮೆಂಟ್ ಸ್ಕೂಲನ್ನು ಹೇಗೋ ಕಾಪಾಡೋಕಾಗ್ತಾ ಇಲ್ಲ, ಇವರು ಮಿನಿಸ್ಟರ್ ಇದ್ದೆ, MLA MP ಗಳದ್ದೇ ಒಂದಷ್ಟು ಪ್ರೈವೇಟ್ ಕಾಲೇಜ್ ಇದೆ, ಹಾಗಾಗಿ ಗೌರ್ಮೆಂಟ್ ಕಾಲೇಜನ್ನು ಮುಚ್ಚೋಕೆ ಇವರುಗಳು ಹೋಗ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತಂತ ಯುವಕ ಬಾಲ ವಿಜ್ಞಾನಿ ಅಂತ ಹೇಳಿ ಅವನನ್ನು ಸ್ಕೂಲಲ್ಲಿ ಕೂಡ ಕರೀತಾ ಇದ್ರು. ದೊಡ್ಡ ಅಚೀವ್ಮೆಂಟ್ ಕೂಡ ಮಾಡೋಕೆ ಹೊರಟಿದ್ದ. ಇಡೀ ದೇಶದಲ್ಲಿ 100 ಜನರಲ್ಲಿ ಈತನು ಒಬ್ಬ, ಅದು ಗೌರ್ಮೆಂಟ್ ಸ್ಕೂಲ್ನ ಯುವಕ ಸೆಲೆಕ್ಟ್ ಆಗಿದ್ದ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಅವನನ್ನು ಉಳಿಸೋಕೆ ಆಗಿಲ್ಲ ಈ ಸರ್ಕಾರಕ್ಕೆ, ಅವನ ಸಾವಿಗೆ ನ್ಯಾಯ ಕೊಡೋಕೆ ಆಗಿಲ್ಲ ಈ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಈ ಸರ್ಕಾರದಿಂದ ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು? ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ಗೃಹ ಮಂತ್ರಿಗಳೇ ಉತ್ತರ ಕೊಡ್ಲೇಬೇಕು, ಇಲ್ಲಂದ್ರೆ ನೀವು ರಾಜೀನಾಮೆ ಕೊಡಬೇಕು ಅಥವಾ CID ಯನ್ನು ರಚನೆ ಮಾಡಬೇಕು. ಸೊ ಮೊನ್ನೆ ಒಂದಷ್ಟು ಆಂಗಲ್ ಅನ್ನು ಕೂಡ ನಿಮ್ಗೆ ನಾವು ತೋರಿಸಿದ್ದೀವಿ ಅಂತ ಹೇಳಿದ್ರೆ, ಸುಮಂತ್ ನಡೆದುಕೊಂಡು ಬರ್ಬೇಕಾದ್ರೆ ಬಾವಿಗೆ ಬಿದ್ದರೆ ಯಾವ ರೀತಿಯಾಗಿ ಆಗಿರ್ಬೋದು, ಅಥವಾ ಯಾರಾದ್ರೂ ಕಳ್ಳರು ಬಂದ್ರೆ ಯಾವ ರೀತಿಯಾಗಿ ಆಗಿರ್ಬೋದು ಅನ್ನುವಂತಹ ವಿಚಾರದಲ್ಲಿ ಮತ್ತೊಂದು ಆಂಗಲ್ ಅನ್ನು ಕೂಡ ನಿಮ್ಗೆ ತೋರಿಸ್ಬೇಕು. ಇದು ಸುಮಂತ್ ಬರ್ತಾ ಇದ್ದಂತಹ ದಾರಿ ಮನೆಯಲ್ಲಿ ಅಂತ ಹೇಳಿದ್ರೆ, ನನ್ನ ಲೆಫ್ಟ್ ಸೈಡ್ಗೆ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂಥದ್ದು ಕೆರೆ ಇದೆ, ಮತ್ತೆ ಇಲ್ಲಿ ಸ್ಟೆಪ್ ಕೂಡ ಇದೆ. ಸೊ ಈ ಸ್ಟೆಪ್ ಅಲ್ಲಿ ಸುಮಂತ್ ಒಂದು ವೇಳೆ ನಡೆದುಕೊಂಡು ಬರ್ತಾ ಇರುವಂತಹ ಸಮಯದಲ್ಲಿ ಮೊನ್ನೆ ನಾನು ಹೇಳಿದ್ದೆ, ಒಂದು ವೇಳೆ ಜಾರಿ ಬಿದ್ದಿದ್ರೆ ಅವನು ಈ ಕೆಳಗಡೆ ಒಂದಷ್ಟು ತೋಡಿ ಇದೆ, ಆ ತೋಡಿಗೆ ಬೀಳ್ಬೇಕಿತ್ತು ಅನ್ನುವಂತ ವಿಚಾರದಲ್ಲಿ. ಸೊ ಆ ಕೆರೆಗೆ ಬೀಳೋಕೆ ಚಾನ್ಸೇ ಇಲ್ಲ ಅಂತ ಹೇಳಿ, ಅದು ಕೂಡ ಈ ಸೈಡ್ ಅಲ್ಲಿ ಅವನ ಬಾಡಿ ಇದ್ದಿರುವಂತದ್ದಲ್ಲ, ಆ ಸೈಡ್ ಅಲ್ಲಿ ಬಾಡಿ ಇದ್ದಿರುವಂತದ್ದು. ಸೊ ಹಾಗಿರ್ಬೇಕಾದ್ರೆ ಕಾಲು ಜಾರಿ ಬಿರೋಕೆ ಚಾನ್ಸೇ ಇಲ್ಲ ಅಂತ ಹೇಳಿ. ಮತ್ತೊಂದು ಆಂಗಲ್ ಅಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಅಂತ ಹೇಳಿದ್ರೆ, ಈ ಸ್ಟೆಪ್ ಅಲ್ಲಿ ಇಳಿದುಕೊಂಡು ಬಂದಂತ ಸುಮಂತ್ ನೇರವಾಗಿ ಇದೇ ದಾರಿಯಿಂದ ಅವನು ಒಂದು 100 ಮೀಟರ್ ಹೋದ ನಂತರ ಅವನ ಸೈಕಲ್ ಕೂಡ ನಿಲ್ಲಿಸಿದ್ದ, ಇದೇ ದಾರಿಯಿಂದಾಗಿ ಅವನು ಹೋಗ್ಬೇಕಾಗಿತ್ತು. ಈ ತರ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಕೆರೆ,
ನಂತರ ರೈಟ್ ಸೈಡ್ ಅಲ್ಲಿ ಒಂದು ಮೋರಿ ತರ ಇದೆ, ಅದನ್ನು ನಿಮಗೆ ನೋಡಿದ್ರೆ ಕೂಡ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾನು ಕೆಳಗೆ ಇಳಿದು ನಿಮಗೆ ತೋರಿಸ್ತೀನಿ. ಸೊ ಈ ಮೋರಿ ಕೂಡ ಇದೆ. ಈ ಮೋರಿಯ ಒಳಗಡೆ ಯಾರಾದ್ರೂ ಅವಿತು ಕುಳಿತುಕೊಂಡಿದ್ರ ಅನ್ನುವಂಥ ವಿಚಾರದಲ್ಲಿ ನಮ್ಮ ಕ್ಯಾಮರಾಮ್ಯಾನ್ ಕೆಳಗಡೆ ಬಂದು ನಿಮ್ಗೆ ಅದನ್ನು ತೋರಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಯಾವ ರೀತಿಯಾಗಿ ಇದೆ ಅಂತೇಳಿ ಸ್ವಲ್ಪ ಹಿಂದೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಮೋರಿ ಇದೆ. ಈ ಮೋರಿಯಲ್ಲಿ ಯಾಕೆಂತ ಹೇಳಿದ್ರೆ ಮೊನ್ನೆ ಬಂದಂತಹ ಸಮಯದಲ್ಲಿ ಇಲ್ಲಿ ಒಂದಷ್ಟು ಸಿಗರೇಟ್ ಕೂಡ ಇತ್ತು. ಅದು ಇಲ್ಲಿ ತನಿಖೆಗೆ ಬಂದಂಥವರು ಅಥವಾ ಇಲ್ಲಿ ಯಾರು ಜನ ಸೇರಿದ್ರು ಅವರು ಸಿಗರೇಟ್ ಹಿಡಿದಿದ್ರು ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಸೊ ಈ ಮೋರಿಯಲ್ಲಿ ಇವರು ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಅಥವಾ ಏನೋ ಸುಮಂತ್ಗೆ ಹೊಡೆದಿದ್ದಾರೆ, ಆ ಹೊಡೆಯುವಂತಹ ಆಯುಧವನ್ನು ಹಿಡ್ಕೊಂಡು ಕೂತಿದ್ರ, ಯಾವುದೋ ಒಂದು ಹಗುರವಾದ ಹಿಡಿತವನ್ನು ಹಿಡ್ಕೊಂಡು ಅವರು ಕೂತಿದ್ರ ಅನ್ನುವಂಥ ವಿಚಾರದಲ್ಲಿ ಈ ರೀತಿಯಾಗಿ ಸುಮಂತ್ ಬರುವುದನ್ನೇ ಕಾಯ್ತಾ ಇದ್ರು. ಸುಮಂತ್ಗೆ ದುಶ್ಮನ್ ಯಾರೂ ಇಲ್ಲ, ಬಟ್ ಸುಮಂತ್ ಈ ರೀತಿಯಾಗಿ ಅಹಮದಾಬಾದ್ಗೆ ಹೋಗ್ತಾ ಇದ್ದ, ದೊಡ್ಡ ರೀತಿಯಾಗಿ ಸಕ್ಸಸ್ ಆಗ್ತಾ ಇದ್ದ, ಅಚೀವ್ಮೆಂಟ್ ಮಾಡ್ತಾ ಇದ್ದ, ಅಥವಾ ಬೇರೆ ವಿಚಾರ ಯಾವುದಾದ್ರೂ ಇವನಿಗೆ ಗೊತ್ತಿತ್ತು, ಇವನಿಗೆ ಗೊತ್ತಾದ್ರೆ ನಂತರದಲ್ಲಿ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಸುಮಂತ್ನನ್ನು ಸಾಯಿಸಲೇಬೇಕು. 2 ಸಲ ಧನು ಪೂಜೆಗೆ ಹೋಗಿದ್ದ, 3ನೇ ಬಾರಿ ಹೋಗುವಂತ ಇನ್ಫಾರ್ಮೇಶನ್ ಯಾರಿಗೂ ಸಿಕ್ಕಿದೆ. ಇಲ್ಲಿ ಕುಳಿತುಕೊಂಡು ನಂತರ ಸುಮಂತ್ ಹೋದಾಗ ಗೊತ್ತಾಗುತ್ತೆ, ಆ ಕಡೆ ಕತ್ತಲೆ ಇರುತ್ತೆ, ಮೇಲ್ಗಡೆ ನಿಮ್ಗೆ ತೋರಿಸಿದ್ರೆ ಗೊತ್ತಾಗುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಅದನ್ನು ನಡೆದುಕೊಂಡು ಹೋಗ್ತಾ ಇದ್ದಂತಹ ದಾರಿ ಅದು. ಆ ಕಡೆ ಕಂಪ್ಲೀಟ್ ಆಗಿ 5:30 ಗಂಟೆಗೆ ಕತ್ತಲೆ ಇರುತ್ತೆ. ಸೊ ಇಲ್ಲಿ ಕುಳಿತುಕೊಂಡು ವಾಚ್ ಮಾಡ್ತಾ ಇದ್ರೋ ಏನೋ ಅಂತೇಳಿ ಸ್ವಲ್ಪ ಹಿಂದೆ ಹೋದಾಗ ಗೊತ್ತಾಗುತ್ತೆ. ಸ್ವಲ್ಪ ಹಿಂದೆ ಹೋಗಿ ಸೊ ಇಲ್ಲಿಂದ ಕುಳಿತುಕೊಂಡ ಅಪರಿಚಿತ ವ್ಯಕ್ತಿಗಳು ಅಥವಾ ಯಾರೋ ಸುಮಂತಿಗೆ ಹೊಡಿಬೇಕು ಅನ್ನುವಂತಹ ವಿಚಾರದಲ್ಲಿ ಸುಮಂತ್ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ. ಸುಮಂತ್ಗೆ ಅಬ್ಸರ್ವ್ ಮಾಡೋದೇ ಇಲ್ಲ, ಈ ಕಡೆ ಕೆಳಗೆ ಏನು ತೋಡಿದೆ ಅಥವಾ ಈ ಮೋರಿ ಇದೆ ಅದರ ಒಳಗಡೆ ನೋಡಿಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ ನಂಗೆ ಇವತ್ತು ಹೊಡಿತಾರೆ ಅನ್ನುವಂತ ವಿಚಾರದಲ್ಲಿ. ಸೊ ಹೀಗಿರ್ಬೇಕಾದ್ರೆ ಸುಮಂತ್ ಅಲ್ಲಿ ನಡೆದುಕೊಂಡು ಹೋದಂತ ಸಮಯದಲ್ಲಿ ಸುಮಂತ್ನನ್ನು ನೋಡಿದಂತ ವ್ಯಕ್ತಿಗಳು ಹೀಗೆ ಹೋಗಿ ಅವನನ್ನು ಬೆನ್ನಟ್ಟಿಕೊಂಡು ಹೋಗಿ ಮೇಲ್ ಬನ್ನಿ ಸರ್ ಗೊತ್ತಾಗುತ್ತೆ ನಿಮ್ಗೆ. ಸೊ ಅವನನ್ನು ಈ ರೀತಿಯಾಗಿ ಬೆನ್ನಟ್ಟಿಕೊಂಡು ಹೋಗಿ ಅವನ ಹಿಂದ್ಗಡೆ ಹೋಗಿ ಅಥವಾ ಏನೋ ಒಂದು ಹಿಡ್ಕೊಂಡು ಆಯುಧವನ್ನು ಕೈಯಲ್ಲಿ ಹಿಡ್ಕೊಂಡು ಈ ರೀತಿಯಾಗಿ ಹೋಗಿ ಬೆನ್ನಟ್ಟಿಕೊಂಡು ಹೋಗೋಕೆ ಚಾನ್ಸೇ ಇಲ್ಲ, ಮೆಲ್ಲಗೆ ಹೋಗಿರ್ತಾರೆ. ಸೊ ಈ ರೀತಿಯಾಗಿ ಏನೋ ಒಂದು ಆಯುಧ ತರ ಹಿಡ್ಕೊಂಡು ಹೋಗಿ ಈ ರೀತಿಯಾಗಿ ಹಿಡ್ಕೊಂಡು ಹೋದಂಥ ಸಮಯದಲ್ಲಿ ಯಾಕೆಂತ ಹೇಳಿದ್ರೆ ನಾಯಿ ಕೂಡ ಪೊಲೀಸ್ ಡಾಗ್ ಕೂಡ ಬಂದಿರುವಂಥದ್ದು ಅಲ್ಲಿಂದ ಒಂದು 50 ಮೀಟರ್ ದೂರ. ಇಲ್ಲಿವರೆಗೆ ಪೊಲೀಸ್ ನಾಯಿ ಬಂದಿದೆ, ನಂತರ ಪೊಲೀಸ್ ನಾಯಿ ಕೂಡ ಬರಲಿಲ್ಲ, ಮುಂದೆ ಹೋಗಿಲ್ಲ, ಇಲ್ಲಿಂದ ಮುಂದೆ ಪೊಲೀಸ್ ನಾಯಿ ಹೋಗಿಲ್ಲ ಅನ್ನುವಂಥ ವಿಚಾರ. ಸೊ ಇಲ್ಲಿಗೆ ಹೋದಾಗ ಸುಮಂತ್ಗೆ ಈ ರೀತಿಯಾಗಿ ತಲೆಗೆ ಬಡಿದಿರ್ಬೇಕು, ಹಿಂದೆಯಿಂದ ಈ ರೀತಿಯಾಗಿ ತಲೆಗೆ ಬಡಿದಿರ್ಬೇಕು. ಆಗ ಸುಮಂತ್ ಎದುರುಗಡೆಗೆ ನೋಡ್ತಾನೆ, ಮುಂದೆ ಒಂದು ಬಡಿತಾರೆ, ಕುಸಿದು ಬೀಳ್ತಾನೆ. ನಂತರ ಅವನನ್ನು ಎಳೆದುಕೊಂಡು ಹೋಗಿ ಅಥವಾ ಎತ್ಕೊಂಡು ಹೋಗಿ ಆ ಕೆರೆಗೆ ಹಾಕ್ತಾರೆ ಅನ್ನುವಂತಹ ವಿಚಾರದಲ್ಲಿ. ಸೊ ಈ ಆಂಗಲ್ ಅಲ್ಲೂ ಬಂದಿರಬಹುದಾ ಯಾರಾದ್ರೂ ದುಷ್ಕರ್ಮಿಗಳು ಅಂತೇಳಿ. ಈ ಕಡೆ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇದು ಸುಮಂತ್ ಬರ್ತಾ ಇದ್ದಂತಹ ದಾರಿ, ಅದು ಪಂಪ್ ಶೆಡ್, ಅದು ಪಂಪ್ ಶೆಡ್, ಇದು ಸುಮಂತ್ ಬರ್ತಾ ಇದ್ದಂತಹ ದಾರಿ. ಇದರ ನೆಕ್ಸ್ಟ್ ಅಂತ ಹೇಳಿದ್ರೆ ನನ್ನ ಲೆಫ್ಟಿಗೆ ಈಗ ಕಾಣುವಂಥದ್ದು ನಿಮ್ಗೆ ಇದ್ದಿರುವಂಥದ್ದೇ ಆ ಮೋರಿಯಲ್ಲಿ ಯಾರಾದ್ರೂ ಅಡಗಿ ಕೂತಿದ್ರ ಅನ್ನುವಂತಹ ವಿಚಾರದಲ್ಲಿ ಸಂಶಯ ಕೂಡ ಮೂಡುವಂಥದ್ದು. ಏನೇ ಆದ್ರೂ ಅಡಗಿ ಕೂತಿದ್ದಾರಾ ಮತ್ತೊಂದಾಗಿದ ಈಗ ನಮ್ಗೆ ಈ ರೀತಿಯಾಗಿ ಅಜಂಪ್ಷನ್ ಮಾಡ್ತಾ ಹೋಗ್ಬೋದು. ಬಟ್ ಇಲ್ಲಿ ಯಾವುದೇ CCTV ಫೂಟೇಜ್ ಇಲ್ಲ, ಪ್ರತ್ಯಕ್ಷದರ್ಶಿಗಳು ಕೂಡ ಯಾರೂ ಇಲ್ಲ. ಸೊ ಹಾಗಾಗಿ ಏನು ಎತ್ತ ಅಂತ ಹೇಳಿ ನಮ್ಗೆ ಹೇಳೋಕ್ ಸಾಧ್ಯನೇ ಇಲ್ಲ. ಏನಿದ್ರು ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ ಇಂದ ಮಾತ್ರ ಇದನ್ನು ಫೈಂಡ್ ಔಟ್ ಮಾಡೋಕೆ ಸಾಧ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾದು ನೋಡೋಣ ಪೊಲೀಸರು ಯಾವಾಗ ಸುಮಂತ್ನ ಸಾವಿಗೆ ಕಾರಣ ಏನು ಅಂತ ಹೇಳಿ ತಿಳಿಸ್ತಾರೆ ಅಂತೇಳಿ.